ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿಯಲ್ಲಿ ಆದಂಥ ಬೆಳವಣಿಗೆ. ಸರ್ವೆ ಮಾಡಕ್ಕೆ ಹೋದ್ರು ಅಧಿಕಾರಿಗಳು, ರೈತರು ಪೊರಕೆ ತಗೊಂಡು ಹೊಡೆದ್ರು. ಸಿಕ್ಕವರ ಮೇಲೆ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದರ್ಪದಿಂದ ನಾನೇನೋ ಮಾಡಿಬಿಟ್ಟು ಅವರನ್ನೆಲ್ಲ ನಿಲ್ಲಿಸ್ಬಿಡ್ತೀನಿ, ಇವೆಲ್ಲ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಅದು ಇನ್ನೂ ಆಕ್ರೋಶಕ್ಕೆ ಬೇರೆ ರೀತಿಯಲ್ಲೇ ದಾರಿ ಮಾಡಿಕೊಡುತ್ತೆ. ಇದು ಬೇಕಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದು ಯಾಕೆ ಮಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ. ಗಲಾಟೆ ವೇಳೆ ಇಲ್ಲದಿದ್ರೂ ಕೂಡ ಕೇಸ್ ಹಾಕಿ 2 ಪ್ರತ್ಯೇಕ ಪ್ರಕರಣ ದಾಖಲನ್ನು ಮಾಡಿದ್ದಾರೆ ಬಿಡದಿ ಪೊಲೀಸರು. 20ಕ್ಕೂ ಹೆಚ್ಚು ರೈತರ ಮೇಲೆ FIR ದಾಖಲಾಗಿದೆ. 20ಕ್ಕೂ ಹೆಚ್ಚು ರೈತರ ಮೇಲೆ FIR ದಾಖಲಾಗಿದೆ. ಗಲಾಟೆಯ ವೇಳೆ ಇಲ್ಲದಿದ್ದರೂ ಕೇಸನ್ನು ಹಾಕಿದ್ದಾರೆ. ಸಿಕ್ಕವರ ಮೇಲೆ ಅವ್ರು ಯಾರು ಏನು ಎತ್ತ ಗೊತ್ತಿಲ್ಲ, ಹಾಕು ಜಡಿತಾ ಇರೋ ಕೇಸ್ಗಳನ್ನು. ಅಲ್ಲಿ ಇರಲೇ ಇಲ್ಲ ಅವ್ರ ಜಾಗದಲ್ಲಿ, ಅಂಥವರ ಮೇಲೂ ಕೇಸ್ ಹಾಕಿದ್ದಾರಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ, ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಕೋರ್ಟ್ನಲ್ಲಿ ಆಮೇಲೆ ಗೊತ್ತಾಗಬೇಕು ಅದು ಯಾರದೇ ಮೇಲೆ ಕೇಸ್ ಹಾಕಿದ್ರು ಕೂಡ ಅಲ್ಲಿದ್ರೋ ಇಲ್ವೋ ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆ ರೆಕಾರ್ಡ್ಗಳು ಗೊತ್ತಾಗಬೇಕು, ವಿಡಿಯೋಗಳೆಲ್ಲಾದರೂ ಅವ್ರ ಫುಟೇಜಲ್ಲಿ ಇರಬೇಕು, ಅವ್ರು ಅಲ್ಲಿದ್ರಾ ಇಲ್ವಾ ಅನ್ನುವಂಥದ್ದು. ಯಾವುದಾದ್ರು ಒಂದು ಸಾಕ್ಷಿ ಬೇಕಲ್ಲ, ಮೊಬೈಲ್ ನೆಟ್ವರ್ಕದ್ದು, ಡಿಜಿಟಲ್ ಎವಿಡೆನ್ಸ್ಗಳು ಏನಾದರೂ ಒಂದು ಬೇಕಲ್ಲ. ಸುಮ್ಮನೆ ಯಾರೋ ಹೇಳಿದ್ರು ಅನ್ನೋ ಮಾತ್ರಕ್ಕೆ ಯಾರ್ದೋ ಹೆಸರನ್ನು ಹಾಕಿಬಿಟ್ಟು FIR ಹಾಕೋಕ್ಕಾಗೋದಿಲ್ಲ. ಕಾಟಾಚಾರಕ್ಕೆ ಹಾಕಿದರೆ ಆ ಕೇಸು ನಿಲ್ಲೋದಿಲ್ಲ. ಆಮೇಲೆ ಕೇಸ್ ಯಾಕೆ ಹಾಕಬೇಕಾಗಿದ್ದಿಲ್ಲಿ? ರೈತರು ಹೇಳ್ತಾ ಇದ್ರೆ ಇಲ್ಲಿ ಯಾವ ಕಾರಣಕ್ಕೂ ಬರಬೇಡಿ ಅಂತ ಹೇಳಿ, ಸರ್ವೆ ಕಾರ್ಯ ಮಾಡಬೇಡಿ ಅಂತ ಹೇಳಿ. ಹಾಗಿದ್ದಾಗಲೂ ಕೂಡ ಉದ್ದೇಶಪೂರ್ವಕವಾಗಿ ಬಂದು ಸರ್ವೆ ಮಾಡ್ತೀನಿ ಅಂತಂದಾಗ ಏನು ಮಾಡಬೇಕು? ಅವ್ರು ನೋಡ್ಕೊಂಡು ನಿಂತ್ಕೊಳ್ಬೇಕಾ? ನಮ್ಮ ಜಲ ನಮ್ಮ ಹಕ್ಕು ಅಂತ ಹೇಳಬೇಕಾದ್ರೆ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ರೈತರು ಹೇಳಿದರೆ ಅದರ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಅದಕ್ಕೆ ಯಾಕೆ ಮೊಂಡು ಹಠಕ್ಕೆ ಬಿದ್ದಿದೆ ಸರ್ಕಾರ? ನಂಗೆ ಅರ್ಥ ಆಗ್ತಿಲ್ಲ. ಬೇಕಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇದೆಲ್ಲ ನಿಮಗೆ. ಒಂದು FIRನಲ್ಲಿ 11 ಮಂದಿ ರೈತರ ಕೇಸ್ ಹಾಕಿದ್ದಾರೆ, ಮತ್ತೊಂದು FIRನಲ್ಲಿ ಹಲವು ರೈತರ ಮೇಲೆ ಕೇಸನ್ನು ಹಾಕಿದ್ದಾರೆ. ಅಪರಿಚಿತರು ಅಂತ FIRನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಗಲಾಟೆ ಸ್ಥಳದಲ್ಲಿ ಇರದ ರೈತರ ಮೇಲೆ FIR ಅನ್ನು ಹಾಕಿರೋದು. ಗಲಾಟೆಯಲ್ಲಿ ಭಾಗಿ ಆಗದ 3 ಮೇಲೆ ಕೇಸನ್ನು ಹಾಕಿದ್ದಾರೆ. ಮೊದಲನೇ ಆರೋಪಿಯಾಗಿ ಪ್ರಕಾಶ್, 2ನೇ ಆರೋಪಿಯಾಗಿ ಕೃಷ್ಣ ಘಟನಾ ಸ್ಥಳದಲ್ಲೇ ಇರಲಿಲ್ವಂತೆ ಅವರು. ಇನ್ನು 4ನೇ ಆರೋಪಿ ಯಶವಂತ್ ಬಿಡದಿ ಹೋಬಳಿಯಲ್ಲೇ ಇರಲಿಲ್ಲ. ಗಲಾಟೆ ನಂತರ ಬಂದಿದ್ದ ರೈತರ ಮೇಲೆ FIR ಹಾಕಿರುವಂಥ ಆರೋಪ ಇದೆ. ಈಗ ಪ್ರತಿಭಟನೆ ಹತ್ತಿಕ್ಕಲು ಉದ್ದೇಶಪೂರ್ವಕವಾಗಿ FIR ಅಂತ ಈಗ ಕಿಡಿಕಾರ್ತಾ ಇದ್ದಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಇಂಥ ಎಷ್ಟು ಪ್ರಕರಣಗಳನ್ನು ನೋಡಿಲ್ಲ. ಹೇಗೆ ಹತ್ತಿಕ್ಕಬೇಕು, ಯಾವ ರೀತಿಯಾಗಿ ಹತ್ತಿಕ್ಕಬೇಕು ಅನ್ನುವಂಥದ್ದು ನೋಡಿಲ್ಲ. ನನ್ನ ಸಹೋದ್ಯೋಗಿ ರಾಮನಗರದ ಪ್ರತಿನಿಧಿ ವಿನಯ್ ಬಸಪ್ಪ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈಗ ಏನಾಗ್ತಾ ಇದೆ ಘಟನಾ ಸ್ಥಳದಲ್ಲಿ? ಯಾವ ರೀತಿಯಾದಂಥ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ? ಆಮೇಲೆ ಈ 3 ಯಾರು ಸ್ಥಳದಲ್ಲೇ ಇರಲಿಲ್ಲ ಅಂಥವರ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇದ್ರು ಅಂದರೆ ಪೊಲೀಸರು ಏನು ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅನ್ನೋ ಮಾತ್ರಕ್ಕೆ ಅವ್ರನ್ನ ಹಾಕ್ತಾ ಇರೋದು, ಅಥವಾ ಎಲ್ಲ ಮುಗಿದಾದ್ಮೇಲೆ ಈಗ ಕೆಲವೊಂದು ಪ್ರಕರಣಗಳಲ್ಲಿ ಪೊಲೀಸರು ತಡವಾಗಿ ಬರ್ತಾರೆ. ಪೊಲೀಸರು ತಡವಾಗಿ ಬಂದರು ಅಂತ ಹೇಳ್ಬಿಟ್ಟು ಪೊಲೀಸರ ಮೇಲೆ FIR ಹಾಕೋಕ್ಕಾಗತ್ತಾ? ಈಗ ಘಟನೆಯಲ್ಲಿ ಯಾರು ಏನು ದಾನ್ಲೆ ಮಾಡಿದ್ದಾರೆ ಅದಾದ ನಂತರ ಬಂದಿರೋರ ಮೇಲೆ FIR ಹಾಕಿದರೆ ಹೆಂಗ್ರಿ ಕತೆ? ಏನಾಯಿತು ಪೊಲೀಸರಿಗೆ ಅಂತ? ಖಂಡಿತ ಅರುಣ್, ಯಾಕಂದರೆ ಸಾಕಷ್ಟು ನಿನ್ನೆ ದೊಡ್ಡ ಮಟ್ಟದ ಒಂದು ಹೋರಾಟ ಆಯಿತು. ಏನೋ JNC ಮಾಡ್ಲಿಕ್ಕೆ ಬಂದಂಥ ಸಾಕಷ್ಟು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಆಯಿತು. ಇದರಿಂದ ಪೊಲೀಸರಿಗೂ ಕೂಡ ಒಂದಷ್ಟು ಜನಕ್ಕೆ ಹಲ್ಲೆ ಆಯಿತು. ರೈತರಿಗೂ ಕೂಡ ಸಾಕಷ್ಟು ನೋವುಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿರೋದುಂಟು. ಆದರೆ ನಿನ್ನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಮೂಲಕ ರೈತರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಸರ್ಕಾರ ಮುಂದಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉಂಟಾಗಿರುವಂಥದ್ದು. ಯಾಕೆಂದರೆ ನಿನ್ನೆ ಏನು ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಒಟ್ಟು 2 FIRಗಳನ್ನು ಮಾಡಲಾಗಿರುವಂಥದ್ದು. ಒಂದು ರೆವಿನ್ಯೂ ಅಧಿಕಾರಿಗಳು ಕೊಟ್ಟಂತ ದೂರಿನ ಮೇಲೆ, ಇನ್ನೊಂದು ಪೊಲೀಸರು ಮೇಲೆ ಅಲ್ಲೇ ನಡೆದಿರುವಂತಹ ಸಂಬಂಧಪಟ್ಟಂತೆ 2 FIRಗಳು ಕೂಡ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಒಂದು FIRನಲ್ಲಿ 10 ಜನರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಇನ್ನೊಂದು FIRನಲ್ಲಿ ಅನ್ನೋನ್ ಪರ್ಸನ್ಸ್ ಅಂತ ಮೆನ್ಷನ್ ಮಾಡಿ ಸಾಕಷ್ಟು ರೈತರನ್ನ ಅದಕ್ಕೆ ಫಿಟ್ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸ್ನವರು ಮಾಡ್ತಾ ಇರುವಂತದ್ದು. ಇದರ ಜೊತೆಯಲ್ಲಿ ಇನ್ನೊಂದು FIR ಮೂಲಕ ಗೊತ್ತಾಗ್ತಾ ಇರೋ ವಿಚಾರ ಏನಂತಂದ್ರೆ, ಸ್ಥಳದಲ್ಲಿ ಇಲ್ಲದೆ ಇರುವಂತ ರೈತರ ಮೇಲೂ ಕೂಡ FIR ಆಗಿದೆ ಅನ್ನೋದು ಕೂಡ ರೈತರ ವಾದ ಆಗಿರುವಂತದ್ದು. ಪ್ರಕರಣದ A1 ಆರೋಪಿಯಾಗಿರುವಂತ ಏನು ಪ್ರಕಾಶ್ ಎಂಬುವರಿದ್ದಾರೆ, ಅವರು ಗಲಾಟೆ ನಡೆದ ಸ್ಥಳದಲ್ಲಿ ನಾನು ಇರಲಿಲ್ಲ, ಗಲಾಟೆ ಮುಗಿದ ಮೇಲೆ ನಾನು ಸ್ಥಳಕ್ಕೆ ಹೋಗಿದ್ದೇನೆ, ಆದರೂ ಕೂಡ ನನ್ನ ಮೇಲೆ FIR ಅನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಇನ್ನು A3 ಆಗಿರುವಂಥ ಕೃಷ್ಣ ಹಾಗೂ A4 ಆಗಿರುವಂಥ ಯಶವಂತ್, ಇವರಿಬ್ಬರು ಕೂಡ ಸ್ಥಳದಲ್ಲಿ ಇರಲಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಅದರಲ್ಲೂ A4 ಆಗಿರುವಂಥ ಯಶವಂತ್ ಅವರು ಬಿಡದಿ ಹೋಬಳಿಯಲ್ಲೇ ಇರಲಿಲ್ಲ, ಅವರು ಮೂಲತಃ ಬೆಂಗಳೂರವರಾಗಿದ್ದು ಹೊರಗಡೆ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ರೈತರು ಹಂಚ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಸ್ಥಳದಲ್ಲಿ ಇಲ್ಲದೇ
ಅಂಥವ್ರ ವಿರುದ್ಧ FIR ದಾಖಲು ಮಾಡಿ ಈ ಮೂಲಕ ರೈತರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮಾಡ್ತಿದೆ ಅನ್ನೋದು ರೈತರ ಆಕ್ರೋಶ ಆಗಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಎಷ್ಟು FIRಗಳು ಹಾಕಿದ್ರು ಕೂಡ ನಾವು ಹೋರಾಟವನ್ನು ಬಿಡೋದಿಲ್ಲ, ಹೋರಾಟವನ್ನು ಮುಂದುವರಿಸ್ತೀವಿ. ಜೊತೆಗೆ ಹೋರಾಟವನ್ನು ಈಗೇನು ಮಾಡ್ತಾ ಇದ್ದೀವಿ ಇದರ ತೀವ್ರತೆ ಮುಂದೆ ಹೆಚ್ಚಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರೈತರು ನೀಡಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. FIR ಮೂಲಕ ಏನಾದರೂ ಸರ್ಕಾರ ರೈತರನ್ನು ಹತ್ತಿಕ್ಕುವಂಥ ಕೆಲಸಕ್ಕೆ ಮುಂದಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಅರುಣ್, ಓಕೆ, ಅಲ್ಲಿ ಸ್ಥಳೀಯವಾಗಿ ಯಾರಾದರೂ ಇದ್ರೆ ಒಂದಿಷ್ಟು ಜನ ಮಾತನಾಡಿಸಿ ಏನು ಹೇಳ್ತಾರೆ ಅವರು, ನಿನ್ನೆ ಘಟನಾ ಸ್ಥಳದಲ್ಲಿ ಇದ್ದಂಥವ್ರು ಅಥವಾ ಅವ್ರ ಮೇಲೆ ಕೇಸ್ ಹಾಕಿದಂಥವ್ರು ಯಾರಾದ್ರೂ ಇದ್ದಾರೆ ಅವಿನಯ್? ಖಂಡಿತವಾಗ್ಲೂ ಅರುಣ್, ಸಾಕಷ್ಟು ಅಂದರೆ ರೈತರು ಈ ಒಂದು ಪ್ರತಿಭಟನಾ ಸ್ಥಳದಲ್ಲೇ ಊಟ ಮಾಡಿಕೊಂಡು ಇದೇ ಸ್ಥಳದಲ್ಲಿ ಕೂತಿದ್ದಾರೆ. ಸದ್ಯ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ರೈತರು ಮಧ್ಯಾಹ್ನದ ಊಟವನ್ನು ಕೂಡ ಇಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ರೈತರನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ನಿನ್ನೆ ಏನು ಹೋರಾಟ ಆಯಿತು, JMCಯನ್ನು ತಡೆದಿದ್ರಿ, ಇವತ್ತು ಹೋರಾಟ ಮುಂದುವರಿಸಿದ್ದೀರಿ ಸರ್. ಈಗ ಅಲ್ಲಿ ಇಲ್ದೇವ್ರ ಮೇಲೆ FIR ಆಗಿದೆ ಅಂತ ಹೇಳ್ತಿದ್ದಾರೆ ಸರ್, ಏನಾಗಿದೆ ಅಂತ? ಎಪ್ಪೇರು ಅಲ್ಲಿ ಇಲ್ದೇವ್ರ ಮೇಲೆ FIR ಆಗಿದೆ, ಅದು ಹೆಂಗಾಗ್ತದೆ ಸರ್? ಆಗಕ್ಕೆ ಸಾಧ್ಯನಾ? ಅದು ಯಾಕೆ ಮಾಡ್ತಾರೆ? ಇಲ್ದವ್ರ ಮೇಲೆ ಯಾಕೆ ಎಪ್ಪರು ಹೇಳ್ತಾರೆ? ಅವರು ನಮ್ಮ ಜಮೀನು ತಡ್ಕೊಳಕ್ಕೆ ಹೋಗಿದ್ವಿ, ಅದಾಗದೆ. ಅಷ್ಟಲ್ಲದೆ ಮತ್ತೆ ಯಾಕೆ ಇಲ್ದವ್ರ ಮೇಲೆ ಆರೋಪ? ಸುಮ್ಮನೆ ಯಾಕೆ ಆರೋಪ ತೆಗೆದು ಯಾಕೆ ಜನಗಳನ್ನ ಇದು ಮಾಡಬೇಕು? ನಾವು ದಯೆಯಿಂದ ಬೇಡ್ತಾ ಇದ್ದೀವಿ, ಬಿಟ್ಬಿಡಿ, ನಮ್ಮ ಸೊತ್ತು ನಮ್ಮ ಬಿಟ್ಬಿಡಿ, ನಮಗೂ ಮಕ್ಕಳು ಮರಿ ಅವರೇ, ನಾಳೆ ನಾವು ಜೀವನ ಮಾಡಬೇಕು, ನಮಗೂ ಇರಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. DK ಶಿವಕುಮಾರ್ಗೆ ಅಷ್ಟು ಪ್ರೀತಿ ಇಲ್ಲ ಅಂದರೆ ಯಾಕೆ? ನಾವು ಓಟ್ ಹಾಕಿ ಗೆಲ್ಲಿಸ್ಲಿವ ಅವ್ರನ್ನ? ಓಟ್ ಹಾಕಿದ್ರೆ ಅವ್ರು ಚೇರ್ಕೋತ್ರ? ಓಟ್ ಹಾಕಿ ನಾವು ಗೆಲ್ಸ್ಮೇಲೆ ಸೋಮವಾರ ಚೇರಲ್ಲಿ ಕುಂತಿರೋದು, ನಮ್ಮ ಸೊತ್ತು ನಮ್ಗೆ ಬಿಟ್ಬಿಡ್ಲಿ. ರೈತರನ್ನ ಹತ್ತಿಕ್ಲಿಕ್ಕೆ ಈ ರೀತಿ FIR ಮಾಡ್ತಿದ್ದಾರಾ ಹೇಗೆ ಅಂತ? ಅದು ಮಾಡಬೇಡ್ದು. ಯಾಕೆ ಮಾಡ್ತಾರೆ? ಕಾಲ್ಗುಣ ಚೆನ್ನಾಗಿಲ್ಲ ಬಿಡ್ರೆ, ಕಾಲ್ಗುಣ ಚೆನ್ನಾಗಿ ಅಲ್ಲ, ಯಾಕೆ ಮಾಡಬೇಕು? ಮಾಡೋದು ಬೇಕಿಲ್ಲ, ಯಾಕೆ FIR ಮಾಡ್ತಾರೆ? ಅಪರಾಧಿ ಆಗವ್ರು ಅವರು? ಏನಿಲ್ವಲ್ಲ, ಯಾಕೆ ಮಾಡ್ತಾರೆ? ಯಾರು ಮಾಡಿರ್ಬೋದು, ಬಿಟ್ಟಿರ್ಬೋದು. ಅವ್ರು ಯಾಕೆ ಬಂದರು? ಅವ್ರು ಬಂದ್ರು, ಇವರು ಹೋಗೋರು ಮಾಡಿರ್ಬೋದು. ಯಾಕೆ FIR ಮಾಡ್ತಾರೆ ಅವರು? ಮತ್ತೊಂದಷ್ಟು ರೈತರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ FIR ಮಾಡಿ ರೈತರುಗಳನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದಾರಾ ಹೇಗೆ ಅಂತ? ಸರ್, ಇದು ಅವರು ಹತ್ತಿಕ್ಕೋ ಕೆಲಸ ಮಾಡ್ತವ್ರೆ, ಇದು ತುಂಬ ಅನ್ಯಾಯ. ನಾವು ವಿರುದ್ಧವಾಗಿ ಓಡಾಡ್ತಾ ಇದ್ದೀವಿ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿ ಉಳಿಸ್ಕೊಳ್ಳೇಬೇಕು. ಅವ್ರು ಏನೇ ಕೇಸ್ ಹಾಕೊಳ್ಳಿ, ಅವ್ರು ಏನೇ ಮಾಡಿ, ಗುಂಡಿಕ್ಲಿ, ಏನೇ ಮಾಡಿ, ನಾವು ಜಮೀನು ನಮ್ಮದು, ನಮ್ಮ ಹಕ್ಕು, ನಮ್ಮ ಭೂಮಿನ ಉಳಿಸ್ಕೊತೀವಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಈಗ ಯೋಜನೆಗೆ ಒಪ್ಪಿಗೆ ಕೊಟ್ಟಿರೋರು ಜಮೀನು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಯಾಕೆ ವಿರೋಧ ಅಂತ ಕೇಳ್ತವ್ರೆ ಸರ್. ಈಗ ಅವ್ರ ಜಮೀನು ಅವ್ರು ಸರ್ವೆ ಮಾಡಲಿ, ನಮ್ಮ ಜಮೀನುಗಳಿಗೆ ಒಂದು ಎಂಡರ್ಸ್ಮೆಂಟ್ ಕೊಟ್ಬಿಡ್ಲಿ ಇಲ್ವಾ? ಅಲ್ಲಿ ನಾವು ಏನು ಕೊಟ್ಟಿದ್ದೀವಿ DC ಆಫೀಸಲ್ಲಿ? ಒಬ್ಬ ಜಿಲ್ಲಾಧಿಕಾರಿಗೆ ನಾವು ಮನವಿ ಮಾಡಿದ್ದೀವಿ. ಏನಂತ ಮನವಿ ಮಾಡಿದ್ದೀವಿ ಅಂತಂದರೆ, ನಾವು ಜಮೀನು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಿಲ್ಲ ಅಂದ್ಬಿಟ್ಟು ನಾವಲ್ಲಿ ಒಂದು ಇದು ಕೊಟ್ಟಿದ್ದೀವಿ. ಅದನ್ನು ಪರಿಶೀಲನೆ ಮಾಡೋರು ಅವ್ರು, ಎಲ್ಲ ಗೊತ್ತವ್ರಿಗೆ. ಅದು ಏನಾಗ್ಬಿಟ್ಟಿದೆ ಅಂದರೆ, ಸರ್ಕಾರ ಈಗ ಎಲ್ಲ ಕೈಗೊಂಬೆ. ಈಗ ಸರ್ಕಾರ ಹೆಂಗೆ ಹೇಳ್ತದೆ ಹಂಗೆ ಜಿಲ್ಲಾಧಿಕಾರಿ ಆಗ್ಬೋದು, ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಬೋದು, ಯಾವುದೇ ಒಂದು ಇದಾಗ್ಬೋದು, ಸರ್ಕಾರ ಹೇಳ್ದಂಗೆ ಕೇಳ್ತಾರೆ ಹೊರತು ನಾವು ಹೇಳ್ದಂಗೆ ಕೇಳೋದಿಲ್ಲ. ಅವ್ರು ಏನು ನಮ್ಮ ನೋಡ್ರಿ, ಈಗ ರೈತರ ಮೇಲೆ ವಿರೋಧ ಮಾಡ್ಕೊಂಡವರು ಅಂತ ಗುಂಡೂರಾವ್ ಸರ್ಕಾರನೇ ಉಳಿಲಿಲ್ಲ. ಇವರು ನಮ್ಮ ರೈತರ ಬಗ್ಗೆ ಏನಾದರೂ ವಿರೋಧ ಕಟ್ಕೊಂಡ್ರೆ ಇವ್ರು ನಿಜವಾಗೂ ಸಚಿವ ಸಂಪುಟ ತೀರ್ಮಾನ ಆಗೋದ್ರೊಳಗಡೆ ಉಳಿತದೆ. ಈಗ ಸ್ಥಳಕ್ಕೆ DC ಅವರು ಬಂದಿಲ್ಲ, ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಿದ್ರು, ಯಾರು ಸ್ಥಳಕ್ಕೆ ಬಂದಿಲ್ಲ ಅನ್ನೋದು ಕೂಡ ಆರೋಪ ಇದೆ. ಬಂದಿಲ್ಲ ಸರ್. ಎಷ್ಟು ಸತಿ ನಾವು ಧರಣಿ ಮಾಡಿದ್ದೀವಿ, ಇಲ್ಲಿ 30 ಗಂಟೆ ರೋಡ್ ತಡೆ ಹಾಕಿದ್ದೀವಿ, ಅವತ್ತೂ ಬರಲಿಲ್ಲ. ಅವತ್ತು ರೈತರನ್ನ ಒಂದು ಸಮಾಧಾನ ಮಾಡಿ ಕಳಿಸ್ಬಿಟ್ರು, ನಾವು ಸುಮ್ಮನೆ ಅದು. ಅವ್ರು ಯಾವುದೇ ಕಾರಣಕ್ಕೂ ಬರಲೇ ಇಲ್ಲ, ನಮ್ಗೆ ಯಾವುದೂ ಇಟ್ಕೊಳ್ಳಿಲ್ಲ. ಇವತ್ತು MLA ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಬಿಡಲ್ಲ, ಮಾಡೇ ಮಾಡ್ತಾನೆ. ಬೇಡ, ಒಂದಿನ ಬಂದು ರೈತರ ಜೊತೆ ಮಾತಾಡಲಿ, ನಾವೇನು ಹೊಡೆದ್ಬಿಡ್ತೀವಿ ಅವ್ರನ್ನ? ಮಾತಾಡಲಿ. ಅಲ್ಲಿ ಎಲ್ಲೋ ಕೂತ್ಕೊಂಡು ನಾವು ಒಪ್ಪಿಬಿಟ್ಟವ್ರೆ, 90 ಜನ ಒಪ್ಪಿಬಿಟ್ಟವ್ರೆ, 50 ಜನ ಒಪ್ಪಿಬಿಟ್ಟವ್ರೆ, ನಾವು ಮಾಡೇ ಮಾಡ್ತೀವಿ ಅಂದರೆ ರೈತರು ಸಾವಿರಾರು ಜನ ಒಪ್ತೇ ಇರೋರು ಏನು ಸುಮ್ಮನೆ ಕೂತವ್ರೆ ಅವರು? ಮುಂದಿನ ಹೋರಾಟ ಹೇಗಿರುತ್ತೆ? ಇನ್ನು ಮುಂದೆ ಮುಂದುವರಿಸಿದ್ರೆ JMCನ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ? ಹೇಗಿರ್ತದೆ ಅಂದರೆ, ಹಣ ಬಿದ್ದರೂ ಚಿಂತೆ ಇಲ್ಲ, ನಾವು ಅಷ್ಟು ರಚ್ಚೆ ಎತ್ಕೊಬಿಟ್ಟಿದ್ದೀವಿ. ಗೊತ್ತಾಯ್ತಾ? ನಾನು ನೆನ್ನೆ ಅಲ್ಲೇ ಇದ್ದೆ, ನಾನು 2 ಕಾಲಕ್ಕೆ ಬಂದುಬಿಟ್ಟೆ. ರಕ್ತ ಬಿದ್ದರೂ ಚಿಂತೆ ಇಲ್ಲ, ನಮ್ಮ ಆಸ್ತಿನ ಉಳಿಸ್ಕೊಳ್ಳೇಬೇಕು. ಗೊತ್ತಾಯ್ತಾ? ಅಷ್ಟು ಮಟ್ಟಿಗೆ ಆಯ್ತದೆ. ಹೆಣ ತೊಗೊಂಡೋಗಿ ಬಾಲಣ್ಣನ ಮನೆ ಮುಂದೆ ಮಡಕಿ ವಾರ ಮಡಕಿದ್ರು ಮಡಕ್ತೀವಿ. ಗೊತ್ತಾಯ್ತಾ? ಹೆಣ ಮನೆ ಮುಂದೆ ಇಲ್ಲೊಂತಾವು ಹೆಸರು ಹೇಳ್ಬಾರ್ದು, ಇಲ್ಲೇ ಅಡ್ತಾವು ಮಾಡಬೇಕು. 3 ದಿನ ಮುನ್ನ ಆದರೂ ಚಿಂತೆ ಇಲ್ಲ, ಮಡಿಗೆ ಎತ್ಕೊಬರೋದು ಅವನ್ನ. ಇಲ್ಲೊಂದಷ್ಟು ರೈತರು ಇದ್ದಾರೆ, ಮಾತ್ರ ಸಿಂಪಲ್ ಮುಗಿದೈತದೆ. ಏನು ಜಾಸ್ತಿ ಇದೇನು ಆಗಂಗಿಲ್ಲ. ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಏನಪ್ಪ ಅಂದರೆ, ಒಂದು ಸ್ವಲ್ಪ ಯಾರ ಕಡೆ ಜಾಸ್ತಿ ಅದೇ ಏನದೆ ಏನಕ್ಕೆ 80% ಅಂತ ಹೇಳ್ತಾರಲ್ಲ ಅವರು. ಇನ್ನೊಂದು ಸ್ವಲ್ಪ ಏನಿಲ್ಲ, ಆಧಾರ್ ಕಾರ್ಡು ಪಾಣಿ ತಂದ್ಬಿಟ್ಟು ಸ್ವಲ್ಪ ವೋಟ್ ಮಾಡಿಬಿಟ್ರೆ ಈಜಿಯಾಗಿ ಮುಗಿದೈತದೆ ಒಂದೇ ದಿನದಲ್ಲಿ. ಎಷ್ಟು ಗಲಾಟಿನೇ ಇರೋದಿಲ್ಲ. ಲೆಕ್ಕ ಹಾಕೊಳ್ಳಿ.
ಇದಿಷ್ಟು ರೈತರ ಆಕ್ರೋಶ ಆಗಿರುವಂಥದ್ದು ಅರುಣ್. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಭೂಮಿಯನ್ನು ಕೊಡೋದಿಲ್ಲ, ಹೀಗೆ ಏನಾದರೂ ಮುಂದುವರಿಸಿದ್ರೆ ನಮ್ಮ ಹೆಣಗಳ ಮೇಲೆ ಸರ್ಕಾರ ಟೌನ್ಶಿಪ್ ಮಾಡಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ ಅನ್ನೋದು ಕೂಡ ರೈತರ ಆಕ್ರೋಶ ಆಗಿರುವಂಥದ್ದು ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.